ನೀಟ್ ಅಕ್ರಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರದ್ದಾಯಿತು. ಇದನ್ನ ಕೇಳಿದಂತಹ ವಿದ್ಯಾರ್ಥಿಗಳು ನೊಂದು ಆತ್ಮಹತ್ಯೆಗೆ ಮುಂದಾಗಿರುವುದು. ಇದೇ ವಿಚಾರವಾಗಿ ಈಗ ಯೂತ್ ಕಾಂಗ್ರೆಸ್ ಏನಿದೆ ಅದು ಕಿಡಿಕಾರ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ವು. ಕೇಂದ್ರದ ವಿರುದ್ಧ ಸಮರ ಸಾರಿದೆ ಯುವ ಕಾಂಗ್ರೆಸ್ ಘಟಕ. ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿರೋದು, ನೀಟ್ ಪರೀಕ್ಷೆ ಅಕ್ರಮವಾಗಿರೋದು, ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋದು. ಹಾಗಾಗಿ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆದಿದೆ. ಕೇಂದ್ರದ ವಿರುದ್ಧ ಸಮರ ಸಾರಿದ ಯುವ ಕಾಂಗ್ರೆಸ್ ಘಟಕ. ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಘಟಕ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಭವನಕ್ಕೆ ಮುತ್ತಿಗೆ ಹಾಕಲಿರುವ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ಸಿಗರು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಫ್ರೀಡಂ ಪಾರ್ಕ್ನಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲೋಕಭವನಕ್ಕೆ ಮುತ್ತಿಗೆಯನ್ನು ಹಾಕಲಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸ್ ಕೂಡ ಅಲ್ಲಿ ಬಂದು ನೆರೆದಿದ್ದಾರೆ. ಬಿಕಾಸ್ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಯೂತ್ ಕಾಂಗ್ರೆಸ್ ಘಟಕದಿಂದ. ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಎಕ್ಸಾಮ್ಸ್ ಅನ್ನು ಬರೆದಿರ್ತಾರೆ. ಅಂಥದ್ರಲ್ಲಿ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ವೈದ್ಯಕೀಯದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು, ಇಷ್ಟೆಲ್ಲ ಕಷ್ಟಪಟ್ಟು ಅಪ್ಪ ಅಮ್ಮನ ನೋಡ್ಕೋಬೇಕು, ಅವ್ರು ಇಷ್ಟೆಲ್ಲ ನಮ್ಗೆ ಕಷ್ಟಪಟ್ಟು ಕೋಚಿಂಗ್ ಸೆಂಟರ್ಗಳಿಗೆ ದುಡ್ಡನ್ನು ಸುರಿತಿದ್ದಾರೆ ಅಂತೇಳಿ ಮಕ್ಕಳುಗಳು ಓದಿರ್ತಾರೆ. ಆದರೆ ಈ ನೀಟ್ ಅಕ್ರಮ ನಡೀತಾ ಇದ್ದಂಗೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ದಂಗೆ ವಿದ್ಯಾರ್ಥಿಗಳು ಯಾವಾಗ NTA ಎಕ್ಸಾಮನ್ನು ರದ್ದು ಮಾಡುತ್ತೆ ಮತ್ತು ಮರುಪರೀಕ್ಷೆ ಅಂತ ಹೇಳುತ್ತೆ, ಆಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಅದು ರದ್ದು ಮಾಡಿ ತದನಂತರ ಮತ್ತೆ ಮರುಪರೀಕ್ಷೆ ಮಾಡಿದಾಗಲೂ ಕೂಡ ಪ್ರತಿಭಟನೆಗಳನ್ನು ಮಾಡ್ತಾರೆ. ಆದರೆ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಎಕ್ಸಾಮನ್ನು ಬರೆದು ಈ ಸಲ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಚೆನ್ನಾಗಿ ನಾವು ಓದಿರೋದಕ್ಕೇನೋ ಬಂದಿದ್ಯಪ್ಪ, ಚೆನ್ನಾಗಿ ಬರೆದಿದ್ದೀವಿ ಅಂತ ತಕ್ಕಮಟ್ಟಿಗೆ ಇದೆ, ಅಥವಾ ಚೆನ್ನಾಗಿ ಬರೆದಿದ್ದೀನಿ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ನಿಂದ ಕಿಡಿಕಾರ್ತಿದ್ದಾರೆ.